ಇಡಿಯನ್ನು ಬಳಸಿ ಚುನಾವಣಾ ಬಾಂಡ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಂತಹ ಆರೋಪವನ್ನು ಕೇಳಿ ಈ ದೇಶದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಲೆ ಒಂದು FIR ದಾಖಲು ಮಾಡುವಂತೆ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಸಿದ್ದರಾಮಯ್ಯನವರ ಮೂಡಾ ಪ್ರಕರಣದಲ್ಲಿ ಕಿರ್ಚಾಡ್ತಾ ಇದ್ದಂತಹ ಬಿಜೆಪಿಗೆ ಈಗ ಬಾಯಿಗೆ ಬೀಗ ಬಡ್ದಂಗಾಗಿದೆ. ವಿಜೇಂದ್ರ, ಮಾಜಿ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾ ಮತ್ತು ಮೊದಲನೆಯ ಆರೋಪಿಯಾಗಿ ನಿರ್ಮಲಾ ಸೀತಾರಾಮನ್ ಇವರುಗಳ ಮೇಲೆ ಈಗ FIR ದಾಖಲಿಸುವಂತೆ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಸ್ನೇಹಿತರೆ, ಭಾರತೀಯ ಜನತಾ ಪಕ್ಷ ಈ ದೇಶದ ಬಹುದೊಡ್ಡ ರಾಷ್ಟ್ರೀಯ ಪಕ್ಷಗಳಲ್ಲಿ ಒಂದು, ಇರೋದೇ ಎರಡು, ಅದರಲ್ಲಿ ಇದು ಒಂದು. ಕಾಂಗ್ರೆಸ್ ಬಹುದೊಡ್ಡ ರಾಷ್ಟ್ರೀಯ ಪಕ್ಷ, ಅದಾದ ನಂತರ ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ರಾಷ್ಟ್ರೀಯ ಪಕ್ಷ. ಈ ಪಕ್ಷದಲ್ಲಿ ಇಡಿಯನ್ನು, ಇನ್ಕಮ್ ಟ್ಯಾಕ್ಸನ್ನು ದುರ್ಬಳಕೆ ಮಾಡ್ತಾರೆ ಅನ್ನುವಂಥ ಒಂದಷ್ಟು ಆರೋಪಗಳಿತ್ತು. ಈಗ ಈ ವಿಚಾರದಲ್ಲಿ ನೋಡಿ, ನಾನು ಒಂದೊಂದಾಗೆ ಏನೇನು ವಿಚಾರ ಆಯಿತು ಅನ್ನುವಂಥ ಒಂದಷ್ಟು ಸೀಕ್ವೆನ್ಸ್ಗಳನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ವ್ಯವಸ್ಥೆ ಇಡಿ ಆಫೀಸನ್ನು ದುರ್ಬಳಕೆ ಮಾಡಿಕೊಂಡು ಹಣ ವಸೂಲಿ ಮಾಡಿದ್ದಾರೆ, ಎಲೆಕ್ಟ್ರಾಲ್ ಬಾಂಡ್ಗಳನ್ನು ಪರ್ಚೇಸ್ ಮಾಡುವ ರೀತಿಯಲ್ಲಿ ಕಂಪನಿಗಳನ್ನು ಎದುರಿಸಿದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿಬತ್ತು. ಆದರ್ಶ್ ಹಯ್ಯರ್ ಅನ್ನುವಂಥ ವ್ಯಕ್ತಿ ಈ ಒಂದು ವಿಚಾರವನ್ನು ಎತ್ಕೊಂಡು ಕೇಸ್ ಆಗದಂತಹ ವ್ಯಕ್ತಿ. ಈ ವ್ಯಕ್ತಿ ಮ್ಯಾಜಿಸ್ಟ್ರೇಟ್ KN ಶಿವಕುಮಾರ್ ಅವರ ಮುಂದೆ ಹೋಗಿ, ಇವರು ನೋಡಿ ಇಡಿಯನ್ನು ಬಿಡ್ತಾರೆ, ಒಂದು ಕಂಪನಿಗಳ ಮೇಲೆ ದಾಳಿ ನಡೆಸ್ತಾರೆ, ದಾಳಿ ನಡೆಸಿದ ನಂತರ ಅವರಿಗೆ ಎದುರಿಸಿ ಚುನಾವಣಾ ಬಾಂಡನ್ನು ಪರ್ಚೇಸ್ ಮಾಡಬೇಕು ನೀನು ಅಂತ ತಾಕೀತು ಮಾಡ್ತಾರೆ. ಇದು ಭಾರತೀಯ ಜನತಾ ಪಾರ್ಟಿ ಫಂಡಿಂಗ್ ಮಾಡ್ತಾ ಇರುವಂತಹ ರೀತಿ, ಇವರಿಗೆ ದುಡ್ಡು ಬರ್ತಾ ಇರೋದು ಹೀಗೆ ಚುನಾವಣಾ ಬಾಂಡ್ಗಳನ್ನು ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಅವರ ಖಜಾನೆಯನ್ನು ತುಂಬಿಸ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಆ ವ್ಯಕ್ತಿ ಮಾಡ್ತಾರೆ. ಅದನ್ನೆಲ್ಲ ಗಮನಿಸಿದಂತಹ ಕೋರ್ಟ್ ಈಗ FIR ದಾಖಲು ಮಾಡಿ ಅಂತ ಆದೇಶವನ್ನು ಹೊರಡಿಸ್ತಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಡಿ ಅಧಿಕಾರಿಗಳನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾ, ಇಂದಿನ ಅಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಮತ್ತು ಇವತ್ತಿನ ಅಧ್ಯಕ್ಷರಾದಂತಹ ವಿಜಯೇಂದ್ರ ಇವರನ್ನು ಕೂಡ ಆರೋಪಿಗಳನ್ನಾಗಿ ಮಾಡಿ ಖಾಸಗಿ ದೂರನ್ನು ಕೊಟ್ಟಿದ್ದರು. ಇದನ್ನು ಅಕ್ಸೆಪ್ಟ್ ಮಾಡಿ ಅಂತ ಕೋರ್ಟ್ಗೆ ಹೋಗಿದ್ರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಅದನ್ನು ಅನುಮೋದಿಸಿದೆ, ಪುರಸ್ಕೃತಗೊಂಡಿದೆ. ಇದು ಕೇಸನ್ನು ಮಾಡಿ FIR ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಸಲ್ಲಿಸಿ ಚಾರ್ಜ್ ಶೀಟ್ನ ಕೋರ್ಟ್ಗೆ ಅಂತ ಆದೇಶವನ್ನು ಕೊಟ್ಟಿದೆ. ಇವ್ರು ಯಾವ ರೀತಿ ಚುನಾವಣಾ ಬಾಂಡಲ್ಲಿ ದುಡ್ಡು ಮಾಡ್ತಾ ಇದ್ರು ಅನ್ನುವಂಥ ಒಂದಷ್ಟು ವರದಿಯನ್ನು ನಾನು ಹೇಳ್ತೀನಿ ನೋಡಿ. ಬಹುರಾಷ್ಟ್ರೀಯ ಕಂಪನಿಗಳಿಗೆ ಕೋಟ್ಯಾಂತರ ರೂಪಾಯಿಗಳನ್ನ ಸುಲಿಗೆ ಮಾಡಿದ್ದಾರೆ ಅನ್ನುವಂಥ ಆರೋಪಗಳಿದೆ. ಇದರಲ್ಲಿರುವಂತಹ ಕಂಪನಿಗಳು ಮೆರ್ಸರ್ ಸ್ಟೆರ್ಲೈಟ್ ಮತ್ತು ವೇದಾಂತ ಕಂಪನಿಗಳು. ಈ ಕಂಪನಿಗಳ ಮುಖ್ಯಸ್ಥ ಅನಿಲ್ ಅಗರ್ವಾಲ್ ಅವರ ಮೇಲೆ ಹಲವು ಬಾರಿ ಇಡಿ ದಾಳಿ ಮಾಡಿತ್ತು. ಇದರಿಂದ ಕಂಗೆಟ್ಟಿದ್ದ ಅಗರ್ವಾಲ್ ಅವರು 2019 ಏಪ್ರಿಲಿಂದ 2022 ಆಗಸ್ಟ್ ನಡುವೆ ಮತ್ತು 2023 ನವೆಂಬರ್ನಲ್ಲಿ ಒಟ್ಟು 830 ಕೋಟಿ ರೂಪಾಯಿಗಳ ಮೌಲ್ಯದ ಚುನಾವಣಾ ಬಾಂಡನ್ನು ಪರ್ಚೇಸ್ ಮಾಡಿದ್ದಾನೆ. ಚುನಾವಣಾ ಬಾಂಡ್ ಅಂತಂದರೆ ನೀವು ಆ ಕಂಪನಿಗೆ, ಒಂದು ಪಕ್ಷಕ್ಕೆ ಏನಾದರೂ ನಿಮ್ಮ ಕಡೆಯಿಂದ ಸಹಾಯ ಮಾಡ್ಬೋದು, ಅಥವಾ ನೀವೇನಾದರೂ ಅವರಿಗೆ ಹಣ ಸಹಾಯ ಮಾಡಬೇಕು ಅಂತಂದರೆ ಅವರ ಬಾಂಡ್ಗಳನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ಳೋದು. ಈಗ ನೀವು ಹೆಂಗೆ ಶೇರ್ ಮಾರ್ಕೆಟಲ್ಲಿ ಶೇರ್ ಇನ್ವೆಸ್ಟ್ ಮಾಡ್ತೀರಾ, ಆದರೆ ಅದು ನಿಮಗೆ ಲಾಭ ಕೊಡುತ್ತೆ, ಇದು ಸೆಕ್ಯೂರಿಟಿ ಕೊಡುತ್ತೆ. ಈ ರೀತಿ ಪ್ರಕ್ರಿಯೆಗಳಲ್ಲಿ ಚುನಾವಣಾ ಬಾಂಡನ್ನು ಸಂಗ್ರಹವನ್ನು ಮಾಡ್ತಾರೆ. ಇದನ್ನು ಅರ್ಜಿದಾರ ನ್ಯಾಯಾಲಯಕ್ಕೆ ವಿವರಿಸಿದ್ದಾನೆ. ಮೆರ್ಸಸ್ ಅರಬಿಂದೋ ಅನ್ನುವಂಥ ಒಂದು ಫಾರ್ಮಾ ಕಂಪನಿ, ಆ ಫಾರ್ಮಾ ಕಂಪನಿ ಮೇಲೆ ಇಡಿ ಮತ್ತೆ ದಾಳಿ ನಡೆಸುತ್ತೆ, ದಾಖಲೆಗಳ ಜಪ್ತಿ ಏನು ಮಾಡುತ್ತೆ. ಇದರಿಂದ ಆ ಕಂಪನಿ ಎದುರ್ಕೊಂಡು 2023 ಜನವರಿ 5 ಮತ್ತು ನವೆಂಬರ್ 8, 2022, ಜುಲೈ 2, 2022 ಒಟ್ಟು 49 ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡನ್ನು ಖರೀದಿ ಮಾಡುತ್ತೆ. ಅದೇ ರೀತಿ ಅರಬಿಂದೋ ಫಾರ್ಮಾದ ಮೇಲೆ ದಾಳಿಯ ವಿವರವನ್ನು ಅರ್ಜಿದಾರನು ನ್ಯಾಯಾಲಯಕ್ಕೆ ದಾಖಲೆಯಲ್ಲಿ ಬಿಡುಗಡೆ ಮಾಡಿದ್ದಾನೆ, ದಾಖಲೆಯಾಗಿ ಕೊಟ್ಟಿದ್ದಾನೆ. ಇಡಿ ದಾಳಿಗೆ ಬೆದರಿದ ಅರಬಿಂದೋ ಫಾರ್ಮವು ಅಪ್ರೂವರ್ ಆಗಲು ಒಪ್ಕೊಂಡಿತ್ತು. ನಿರ್ಮಲಾ ಸೀತಾರಾಮನ್ ಇಡಿಯನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಸುಮಾರು ದಿನಗಳಿಂದ ಆರೋಪ ಇತ್ತು. ಅದು ಈಗ ನಿಜ ಅಂತ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಬೆಂಗಳೂರಿನಲ್ಲೇ ಇರುವಂತಹ ಕಂಪನಿಗಳಾದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರಿರ್ಬೋದು, ನಳಿನ್ ಕುಮಾರ್ ಅವರಿರ್ಬೋದು, ಇವರೆಲ್ಲರೂ ಈ ಒಂದು ಕಂಪನಿಗಳನ್ನ ಎದುರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಎದುರಿಸಿ ಇಡಿ ರೈಡ್ ಆಗುತ್ತೆ ನೋಡ್ರಿ, ಈಗ ತಗೊಬಿಡಿ, ಸುಮ್ಮನೆ ಚುನಾವಣಾ ಬಾಂಡ್ನ ಇಟ್ಬಿಡಿ, ಡೊನೇಷನ್ ಕೊಟ್ಟುಬಿಡಿ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ದೇಶದಲ್ಲಿ ಬಿಸ್ನೆಸ್ ಮಾಡೋಕ್ಕೂ ಕಷ್ಟ. ನೆಮ್ಮದಿಯಾಗಿ ಬಿಸ್ನೆಸ್ ಮಾಡಿ ನ್ಯಾಯಯುತವಾಗಿ ದುಡಿತೀನಿ ಅಂದರೆ ಅದಕ್ಕೂ ರಾಜಕೀಯ ಪಕ್ಷಗಳು ಬಿಡೋದಿಲ್ಲ. ಕೇಂದ್ರ ಸರ್ಕಾರ ನನ್ನ ಹತ್ರ ಇದೆ, ಕೇಂದ್ರ ಸರ್ಕಾರ ನಾನು ಕಂಟ್ರೋಲ್ ಮಾಡ್ತೀನಿ, ಯಾವ ಇದಕ್ಕೂ. ಈ ಸಂಬಂಧ 30/3/2024 ತಿಲಕ್ ನಗರ ಪೊಲೀಸ್ ಠಾಣೆಗೆ ಹೋಗಿತ್ತು. ಅದಾದಮೇಲೆ 2ನೇ ತಾರೀಕು 4ನೇ ತಿಂಗಳು 2024 ಬೆಂಗಳೂರು ದಕ್ಷಿಣದ DGPಗೆ ದೂರನ್ನು ಕೂಡ ಕೊಟ್ಟಿದ್ರು. ನಂತರ ಕೋರ್ಟ್ ತೀರ್ಮಾನ ಅನುಸಾರ ಅಧಿಕಾರಿಗಳು ದೂರು ಸ್ವೀಕರಿಸದೆ ತಮ್ಮನ್ನು ಹೇಗೆ ಕಚೇರಿಯಿಂದ ದೂರು ಸ್ವೀಕರಿಸದೆ ಕಳಿಸ್ತೀರಾ ಅಂತ ಅವರು ಪ್ರಶ್ನೆ ಕೂಡ ಮಾಡಿದ್ರು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಲ್ಲಿ ಹಲವು ತೀರ್ಪುಗಳು ಮ್ಯಾಜಿಸ್ಟ್ರೇಟ್ ಸಕ್ಷಮ ಪ್ರಾಧಿಕಾರವು CRPC ಸೆಕ್ಷನ್ 197 ಮತ್ತು ಸೆಕ್ಷನ್ 156/3
ಅಡಿಯಲ್ಲಿ FIR ದಾಖಲಿಸಲು ಪೊಲೀಸರಿಗೆ ಆದೇಶಿಸಬಹುದು ಎಂದು ಅರ್ಜಿಯಲ್ಲಿ ವಿವರಿಸಲಾಗಿತ್ತು. ಈ ಅರ್ಜಿಯನ್ನು ನೋಡಿದಂತಹ ಜಡ್ಜ್ ಈಗ FIR ದಾಖಲಿಸಲು ಅಕ್ಸೆಪ್ಟ್ ಮಾಡಿದ್ದಾರೆ. ಈ ಎಲ್ಲ ಕೇಸ್ಗಳನ್ನ ನಾವು ಮೇಲ್ನೋಟಕ್ಕೆ ನೋಡೋದಾದ್ರೆ ಚುನಾವಣಾ ಬಾಂಡ್ ಅನ್ನುವಂಥ ಹೆಸರಿನಲ್ಲಿ ಈ ದೇಶದ ಎಷ್ಟು ಬಿಸ್ನೆಸ್ ಮ್ಯಾನ್ಗಳು ಇಷ್ಟು ದುಡ್ಡು ಕೊಟ್ಟಿರ್ಬೋದು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಎದುರಾಗ್ತವೆ. ಅದ್ರದ್ದೊಂದು ದೊಡ್ಡ ಪಟ್ಟಿ ಇದೆ, ಅದನ್ನ ಬೇಕಾದ್ರೆ ನಾನು ದಿನ ನಾವು ಚರ್ಚೆ ಮಾಡೋಣ. ಎಷ್ಟು ಜನ ಚುನಾವಣಾ ಬಾಂಡ್ನಲ್ಲಿ ದುಡ್ಡು ಹಾಕಿದ್ದಾರೆ. ಈ ಎಲೆಕ್ಟ್ರಾಲ್ ಬಾಂಡ್ಸ್ ಅನ್ನೋದು ಇದೆಯಲ್ಲ, ಭಯಾನಕ ದುಡ್ಡು ಮಾಡಿದ್ದಾರೆ ಇದರಲ್ಲಿ ಇನ್ನೂ ಒಂದಷ್ಟು ಆರೋಪಗಳು ಇವೆ. ಆ ಪಾರ್ಟಿಗೆ ಚುನಾವಣಾ ಬಾಂಡ್ಗೆ ಬಂದಂತಹ ದುಡ್ಡನ್ನು ಕ್ಯಾಶ್ ಆಗಿ ಮಾಡಿಕೊಂಡು ಒಂದಷ್ಟು ಜನರಿಗೆ ಹಂಚಿದ್ದಾರೆ. ಎಲೆಕ್ಷನ್ ದುಡ್ಡು ಹಂಚ್ತಾರಲ್ಲ, 1,000, 2,000, 3,000, 5,000, 10,000 ಇವೆಲ್ಲವೂ ಕೂಡ ಈ ಚುನಾವಣಾ ಬಾಂಡ್ನಲ್ಲೇ ಹಂಚಿರೋದು ಅನ್ನುವಂಥ ಒಂದಷ್ಟು ಆರೋಪಗಳು ಇವೆ. ಈಗ ಸದ್ಯಕ್ಕೆ ಮೂಢ ಹಗರಣ ಅಂತಿದ್ದವ್ರಿಗೆ ಈಗ ನಿರ್ಮಲಾ ಸೀತಾರಾಮನ್ ರವರ ಎಲೆಕ್ಟ್ರಾಲ್ ಬಾಂಡ್ ಹಗರಣ ಕೂಡ ಬಿಸಿ ತಟ್ಟಿದೆ. ಒಂದರ್ಥ ಮಾಡ್ಕೊಳ್ಳಿ, ಈ ದೇಶದಲ್ಲಿ ದುಡ್ಡು, ಸೈಟು, ಚಿನ್ನಕ್ಕೆ ರಾಜಕಾರಣಿಗಳ ಮಟ್ಟಿಗಂತೂ ಬೆಲೆ ಇಲ್ಲ. ಒಬ್ಬ ಬಡವ ಪಾಪ ಮನೆ ಕಟ್ಟಲಿಕ್ಕೋ ಅಥವಾ ಮಗಳು ಮದುವೆ ಮಾಡ್ಲಿಕ್ಕೆ ಚಿನ್ನ ಹಾಕ್ಲಿಕ್ಕೋ ಅಥವಾ ತನ್ನ ಸಾಲ ತೀರಿಸ್ಕೊಳ್ಳಿಕ್ಕೆ ಒಂದಷ್ಟು ದುಡ್ಡುಗೋ ಕಷ್ಟಪಡ್ತಾ ಇರ್ತಾನೆ. ಇಲ್ಲಿ ಸಾವಿರಾರು ಕೋಟಿಯನ್ನ ಲೆಕ್ಕವಿಲ್ಲದಾಗೆ ಈ ರೀತಿ ಕಲೆಕ್ಟ್ ಮಾಡ್ತೀರಾ, ಮಜಾ ಮಾಡ್ತೀರಾ. ಇದು ನಮ್ಮ ರಾಜಕೀಯ ಪರಿಸ್ಥಿತಿ, ನಮ್ಮ ದೇಶದ ದೌರ್ಭಾಗ್ಯ. ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವ್ರ ಬೆನ್ನಿಗೆ ಬಿದ್ದಿದ್ರಿ, ಈಗ ನಿಮ್ಮ ಬೆನ್ನಿಗೆ ಸಿದ್ದರಾಮಯ್ಯನವ್ರು ಬೀಳುವ ಎಲ್ಲ ಭಯವು ರಾಜ್ಯ BJPಗೂ ಇದೆ, ಕೇಂದ್ರ BJPಗೂ ಇದೆ. ಸಿದ್ದರಾಮಯ್ಯನವರು ಮನಸ್ಸಲ್ಲಿ ಅನಿಸ್ತಾ ಇರತ್ತೆ, ಈಗ ಅತ್ತೆಗೊಂದು ಕಾಲ ಅಂದರೆ ಸೊಸೆಗೊಂದು ಕಾಲ ಅಂತ. ಹಾಗೆ ನೀವು ನನ್ನಿಂದೆ ಬಿದ್ದಿದ್ರಿ, ಇವತ್ತು ನಾನು ನಿಮ್ಮಿಂದೆ ಬೀಳ್ತೀನಿ ಅಂತ. ನೋಡೋಣ ಈ ಒಂದು ಚುನಾವಣಾ ಬಾಂಡ್ದು FIR ಆಗಿದ್ದು ಯಾವ ರೀತಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಚಾರ್ಜ್ ಶೀಟ್ನಲ್ಲಿ ಏನೇನು ಉಲ್ಲೇಖ ಆಗುತ್ತೆ, ಇದರಿಂದ ಯಾರಿಗೆ ಶಿಕ್ಷೆ ಆಗುತ್ತೆ, ಯಾರ್ಯಾರು ಶಿಕ್ಷೆಯಿಂದ ತಪ್ಪಿಸ್ಕೊತಾರೆ, ಈ ಎಲ್ಲವನ್ನು ನಾವು ಸೂಕ್ಷ್ಮವಾಗಿ ಆಗಾಗ ಗಮನಿಸ್ತಾ ಇರೋಣ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ, ವಿಶ್ಲೇಷಣೆಗಳಿಗಾಗಿ, ಮಾಹಿತಿಗಳಿಗಾಗಿ ನಮ್ಮನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ.